ವೀಣಾ ಮೊನ್ನೆ ದುಡ್ಡು ಕೊಡೋಕೆ ಹೋದಾಗ ಬೇಡ ತಗೊಳ್ಳಲ್ಲ ಅಂದಿಲ್ವಾ, ಅದಕ್ಕೆ ಅವಳ ಹೆಸರಲ್ಲಿ ಅಷ್ಟು ದುಡ್ಡನ್ನು ಬ್ಯಾಂಕಲ್ಲಿ FD ಮಾಡಿದ್ದೀನಿ. ಇದ್ರ ಪಾಸ್ಬುಕ್ಕು ಹುಷಾರ್ ತಗೋ. ಒಳ್ಳೆ ಕೆಲಸನೇ ಮಾಡಿದ್ರಿ ರೀ. ಆ ವೀಣಂಗೆ ಒಂದೊಂದ್ಸಲ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ. ಹಾಗಂತ ಅವಳೇನು ದಡ್ಡಿ ಅಲ್ಲ, ಬುದ್ಧಿವಂತೇನೆ. ನೋಡಿದ್ರಲ್ಲ ಸಂಸಾರ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಆದರೂ ನಾವೆಲ್ಲ ಒಟ್ಟಿಗಿದ್ದಾಗ ನೀವು ಸಂಪಾದನೆ ಮಾಡಿದ್ದನ್ನ ನನ್ನ ಕೈ ಕೊಡ್ತಿದ್ರಿ. ನಾನು ಸಂಸಾರನ ನಿಭಾಯಿಸಿ ಏನೋ ಒಂದಷ್ಟು ಉಳಿಸ್ತಾ ಇದ್ದೆ. ಆದರೆ ಈಗ ನಮ್ಮ ವೀಣಾ ಸಂತು ಜೊತೆ ಸಂಸಾರ ಮಾಡ್ತಿದ್ದಾಳೆ. ಅದೇನು ದುಡ್ಡು ಕೊಡ್ತಾನೋ, ಇವಳೇನು ಉಳಿಸ್ತಾಳೋ ಪಾಪ. ಅವಳಿಗೆ ಯಾವಾಗಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ದರೆ ಈ FD ಅವಳಿಗೆ ಉಪಯೋಗಕ್ಕೆ ಬರುತ್ತೆ. ಹೌದು ಲಕ್ಷ್ಮಿ, ಇದೇ ಸರಿ ಅನ್ನಿಸ್ತು, ಅದಕ್ಕೆ FD ಮಾಡಿಬಿಟ್ಟೆ. ಹೌದು ಮಾವ, ವೀಣಕ್ಕಂಗೆ ಬೇರೆಯವ್ರ ಹತ್ರ ದುಡ್ಡು ಕೇಳೋದು ಅಂದ್ರೆ ಸಂಕೋಚನೆ. ನಮ್ಗಾದ್ರೂ ಪ್ರಪಂಚ ಹಿಂಗೆ ಅಂತ ಗೊತ್ತೈತೆ, ಆದ್ರೆ ಅಕ್ಕಂಗೆ ಮನೇನೆ ಪ್ರಪಂಚ. ಸುಮ್ನೆ ಒಟ ಅಂತ ಮಾತಾಡ್ತಾರೆ. ಅದೇ ವ್ಯವಹಾರ ಅಂತ ಬಂದ್ಬಿಟ್ರೆ ಸುಮ್ನಾಗ್ಬಿಡ್ತಾರೆ. ನೀವ್ ಈ ಕೆಲಸ ಮಾಡಿ ಒಳ್ಳೇದೇ ಮಾಡಿದ್ರಿ. ಹೌದು ಬಾ ಲಕ್ಷ್ಮಿ, ವೀಣಂಗೆ ಈ ವಿಷಯನ ಒಂದು ಫೋನ್ ಮಾಡಿ ತಿಳಿಸ್ಬಿಡ್ತೀನಿ, ಖುಷಿ ಆಗ್ತಾಳೆ. ಅಯ್ಯೋ, ಹಾಗೆಲ್ಲರೂ ಮಾಡಿರ? ಅವಳು ದುಡ್ಡನ್ನೇ ಬೇಡ ಅಂದವಳು ಇದನ್ನ ಇಟ್ಕೋತಾಳ? ನೋಡಿ, ಅವಳಿಗೆ ಅವಶ್ಯಕತೆ ಬಿದ್ದಾಗ ನಾವೇ ಕೊಟ್ರಾಯ್ತು. ಅಲ್ಲಿವರೆಗೂ ನಮ್ಮ ಹತ್ರ ಇಟ್ಕೊಂಡಿರೋಣ. ಅದು ಸರಿ ಬಿಡು, ನೀ ಹೇಳಿದ್ದು ಸರಿಯಾಗಿದೆ. ಏನಾಯ್ತಪ್ಪ? ನೀನು ಅಷ್ಟೇ ಕಣ. ಅದು 2434 ಗಾಡಿ ರಿಪೇರಿ ಆಯ್ತಾ? ನೋಡ್ತೀನಿ ಲಕ್ಷ್ಮಿ, ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ? ಅಲ್ಲೊಂಚೂರ ಗಾಡಿ. ಓ ಇವನು 2 ಕಾಫಿ ಕಳಿಸು ಬೇಗ. ಅತ್ತೆ, ಇವತ್ತು ನೀವು ಅವಳಿಗೆ ಆಡಿರೋ ಮಾತುಗಳಿಗೆ ಆ ಭಾವನ ತತ್ತರಿಸೋಗಿರ್ತಾಳೆ. ಎಲ್ಲೋ ಅಳ್ತಾ ಬಿದ್ದಿರ್ಬೇಕು. ಅತ್ತೆ, ಜಾಸ್ತಿ ಏನು ಬೇಡ, ಇನ್ನೊಂದು ವಾರನೂ ಬೇಕಾಗಿಲ್ಲ, ಇನ್ನೊಂದು 3 ದಿನ ನೀವು ಹಿಂಗೆ ಟಾರ್ಚರ್ ಕೊಟ್ರೆ ಸಾಕು. ಇನ್ನೊಂದು 2 ದಿವಸದಲ್ಲಿ ಮನೆ ಬಿಟ್ಟು ಓಡ್ತಾ ಇರ್ತಾಳೆ, ನೋಡ್ತೀರಿ. ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಣೆ. ನಾವು ಏನಂದ್ರು ಆಡಿದ್ರು ಯೋಚನೆನೇ ಮಾಡಲ್ಲ. ಹಾಳಾದವಳು ಎಲ್ಲಿಗೋಗಿದ್ದಾಳೆ? ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ಬೇಕು ಅತ್ತೆ. ಅಲ್ಲೇ ಎಲ್ಲೋ ಅಳ್ತಾ ಕುತ್ಕೊಂಡಿರ್ಬೇಕು. ಬರ್ಲಿ ಬಿಡಿ, ಇವತ್ತವಳು ಮನೆಗೆ ಬರಲಿ, ಸರಿಯಾಗಿ ಮಾಡ್ತೀನಿ. ಅತ್ತೆ ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಿಮಗೋಸ್ಕರ ಪ್ರಸಾದ ತಂದೆ, ತಗೊಳ್ಳಿ. ನಿನಗೇನಂದ್ರೂ ಮರ್ಯಾದೆನೇ ಇಲ್ಲ ಅಲ್ವಾ? ಛೇ, ನೀಲು ಅವರೇ, ನೀವಾದರೂ ತಗೊಳ್ಳಿ. ಹಾಂ, ಭಾವನಾ, ಅಲ್ಲ ಅತ್ತೆ ಇಷ್ಟೆಲ್ಲ ಉಗಿದ್ರು ನೀವು ಇಷ್ಟು ಆರಾಮಾಗಿರೋದನ್ನು ನೋಡಿ ಖುಷಿ ಆಗುತ್ತಪ್ಪ. ನಾನೆಲ್ಲೋ ನೀವು ಬೇಜಾರು ಮಾಡಿಕೊಂಡು ಅಳ್ತಾ ಕೂತ್ಕೊಂಡ್ಬಿಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀಲು ಅವರೇ, ಅವರು ದೊಡ್ಡವರು, ಅವ್ರು ಏನೋ ಅಂತಾರೆ ಅಂತ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿ ಹೋಗುತ್ತಲ್ಲ. ಅದರಲ್ಲೂ ಅತ್ತೆ ಏನಾದರೂ ಹೇಳಿದ್ರೆ ಅದು ನನ್ನ ಒಳ್ಳೆಯದಕ್ಕೆ ಹೇಳ್ತಾರಲ್ವಾ. ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಬಿಡಿ. ನಮ್ಮವ್ರು ಏನಾದರೂ ಹೇಳಿದ್ರೆ ಆ ತಕ್ಷಣಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಅದನ್ನೆಲ್ಲ ಮರಿತಾ ಹೋಗಬೇಕು. ಸಿದ್ದು ಅವ್ರಿಗೆ ನಾನು ಪ್ರಸಾದನೇ ಕೊಟ್ಟಿಲ್ಲ, ನಾನು ಹೋಗಿ ಕೊಟ್ಟು ಬರ್ತೀನಿ. ಮುಡಿ ಕೊಡ್ಬೇಕಾದ್ರೆ ತಿರುಪತಿ ಹೇಗೆ ನೆನಪಾಗುತ್ತೋ, ದುಡ್ಡು ಬೇಕು ಅಂದರೆ ನೀವೇ ತಾನೇ ನೆನಪಾಗೋದು. ದೊಡ್ಡ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದಾಗ ನಮ್ಮ ನೆನಪು ಬರಲಿಲ್ವಾ? ಅದು ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು ಸರ್. ನಿಮಗೆ ಬೇಕಾದ್ರೆ ಸಪ್ರೇಟಾಗಿ ಊಟ ಹಾಕ್ಸ್ತೀನಿ. ಇಲ್ಲಿ ಇವಾಗ ನನ್ನಿಂದ ಏನಾಗಬೇಕು? ಒಂದು 10 ಲಕ್ಷ ಬೇಕಾಗಿತ್ತು ಸರ್, 2 ದಿವಸದ ಮಟ್ಟಿಗೆ ಅಷ್ಟೇ. ನಾನು ದಿನದ ಲೆಕ್ಕದಲ್ಲಿ ಬಡ್ಡಿ ವ್ಯವಹಾರ ಮಾಡೋದಿಲ್ಲ, ನಾನೇನಿದ್ರು ತಿಂಗಳ ಲೆಕ್ಕದಲ್ಲಿ ಮಾಡೋದು. ಸರ್ 2 ದಿವಸಕ್ಕೆ
ಬಡ್ಡಿಗೆ ತೊಗೊಳ್ಳಿ 1% ಕೊಡ್ತೀನಿ ಸರ್. 1%? 1% ಹಂಗೆ ಕೊಟ್ರೆ ನಾನು ಬಡ್ಡಿ ವ್ಯವಹಾರ ಮಾಡೋಕ್ಕಾಗತ್ತೇನ್ರಿ? ಅಲ್ಲ ಸರ್, ಇವಾಗ 10 ಲಕ್ಷಕ್ಕೆ 1% ಅಂದರೆ 10,000 ಥರ 20,000 ಸಿಗುತ್ತಲ್ಲ ಸರ್. ಅದೆಲ್ಲ ನನ್ನ ವ್ಯವಹಾರದಲ್ಲಿ ತುಂಬ ಚಿಕ್ಕ ಅಮೌಂಟ್ ಕಣೆಯ. ನನಗೇನಿದ್ರು 5% ಕೊಟ್ಟರೆ ನನಗೆ ವರ್ಕೌಟ್ ಆಗುತ್ತೆ. ಯೋಚನೆ ಮಾಡಿ. ಸರ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆದರೆ ನಿಮ್ಗೆ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ತಗೊಳ್ಳಿ. ಹಾಗೆ ಹೊಸ ಕತೆ ಕಾಲು ಹಿಡಿಲೇಬೇಕು. ಆಯ್ತು ಸರ್, ಕೊಡಿ ಸರ್. ಕೊಡ್ತೀನಿ ಸರ್. ಕೊಡ್ತೀನಿ. ದುಡ್ಡಿಗೆ ಶ್ಯೂರಿಟಿ ಏನು ತಂದಿದ್ದೀರಾ? ಮನೆ ಪತ್ರ ಎಲ್ಲ ತಂದಿದ್ದೀನಿ ಸರ್. ಏಯ್ ಸೂಪರ್. ನೋಡಿ, ನೀವು ಒಳ್ಳೆ ವ್ಯಕ್ತಿ ಅಂತ ನಿಮಗೆ ದುಡ್ಡು ಕೊಡ್ತೀನಿ. ಆಡಿದ ಮಾತಂಗೆ ಉಳಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ಅಂತ ಗೊತ್ತಲ್ಲ. ಓದು ಸರ್, ನನ್ನ ಮೇಲೆ ನಂಬಿಕೆ ಇಡಿ ಸರ್. ಖಂಡಿತ ವಾಪಸ್ ಕೊಡ್ತೀನಿ 2 ದಿವಸದಲ್ಲಿ. ಸರಿ, ಇವಾಗ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ. ನೀವು ನಾಳೆ ಬೆಳಗ್ಗೆ ಬಂದು ನನಗೆ ಅಗ್ರಿಮೆಂಟ್ ಹಾಕೊಡ್ಬೇಕು. ಅಯ್ಯೋ ತುಂಬ ಥ್ಯಾಂಕ್ಸ್ ಸರ್. ಕೊಡಿ ಸರ್. ಲೆಕ್ಕ ಹಾಕೊಳ್ಳಿ. ಹಾಂ, ಥ್ಯಾಂಕ್ ಯು ಸರ್. ತುಂಬ ಉಪಕಾರ ಆಯಿತು ಸರ್. ಬೆಳಗ್ಗೆ ಬಂದು ಅಗ್ರಿಮೆಂಟ್ ಹಾಕೋದನ್ನ ಮರಿಬೇಡಿ. ಇಲ್ಲ ಸರ್, ಖಂಡಿತ ಬೆಳಗ್ಗೆನೇ ಬೇಗ ಬರ್ತೀನಿ. ನಂಬಿಕೆಯಿಂದ ಕೊಟ್ಟಿದ್ದೀನಿ, ನಂಬಿಕೆ ಉಳಿಸ್ಕೊಡಿ. ಖಂಡಿತ ಸರ್, ವಾಪಸ್ ಕೊಡ್ತೀನಿ ಸರ್. ಥ್ಯಾಂಕ್ ಯು. ಬರ್ತೀನಿ ಸರ್. ಸರಿ.